ಏನಿಲ್ಲ ಯುವಗೆ ವೇಟಿ ಫಿಲ್ಮ್ ಸೂಪರ್ 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 ಅಣ್ಣ ಮೂವಿ ಉಪೇಂದ್ರ ಸೂಪರ್ ಸೂಪರ್ ಮಾಸ್ ಮೂವಿ ಅಂದ್ರೆ ಇದೆ. ಹೊಸ ಮೂವಿ ನೋಡ್ದಂಗೆ ಸೂಪರ್ ಮೂವಿ. ಮಾಸ್ ಫಿಲಂ ಸಕ್ಕದಾಗಿತ್ತು, ಸೂಪರ್ ಆಗಿತ್ತು. 25 ವರ್ಷ ಆದ್ಮೇಲೆ ನೋಡಿದ್ರು ಅದೇ ಭಾಷೆ. ಇವತ್ತಿನ ಯುವ ಪೀಳಿಗೆಗೆ ಏನು ಅವಾಗ ತೆಗ್ದಿದ್ರು ಇದು ಹೊಸದಾಗೆ ಕಾಣಿಸ್ತೈತೆ. ಬಾಸ್ ಈಸ್ ಆಲ್ವೇಸ್ ಬಾಸ್. ಬಾಸ್ ರಿಯಲ್ ಆಗಿ ತೆಗಿತಾರೆ. ಸೊ ಅದಕ್ಕೆ ಎಲ್ಲರಿಗೂ ರಿಯಲ್ ಸ್ಟಾರ್ ಅಂದ್ರೆ ಇಷ್ಟ. ರಿಯಲ್ ಸ್ಟಾರ್ಗೆ ರಿಯಲ್ ಸ್ಟಾರ್ಗೆ ರಿಯಲ್ ಸ್ಟಾರ್ಗೆ ಇನ್ನೊಂದ್ಸತಿ ನೋಡ್ಬೇಕು, ಅರ್ಥ ಆಗ್ಬೇಕಂದ್ರೆ. ಸರ್ ಮೂವಿ ಸೂಪರ್ ಆಗಿದೆ. ಒಂದು ಏನಂದ್ರೆ ನಮ್ಮ ಅಣ್ಣ ಅಭಿಮಾನಿ ಕೊಟ್ಟಿರೋ ಮಾತು ಅದು ಉಳಿಸ್ಕೊಂತಾರೆ. ಅವ್ರು ಯಾವಾಗೂ ಉಳಿಸ್ಕೊಂತಾರೆ. ಯಾಕಂದ್ರೆ ಅವ್ರು ಬಂದು ಹೇಳಿದ್ರು ಅಭಿಮಾನಿಗಳ ಜೊತೆ ಬಂದು ನಾನು ನೋಡ್ತೀನಿ ಅಂತ. ಅವತ್ತು ಅವರು ಹುಟ್ಟದಬ್ಬ ದಿವಸ ಬಂದು ಹೇಳಿದ್ರು. ಇವತ್ತು ಬಂದು ನಮ್ಮ ಜೊತೆ ಎಲ್ಲ ಬಂದು ನೋಡಿದ್ದಾರೆ. ಮತ್ತೆ ಸೆಕೆಂಡ್ ಹಾಫ್ ಇನ್ನೊಂದು ಊರೇಶ್ ಥಿಯೇಟರ್ಗೆ ಅಲ್ಲಿ ಹೋಗಿ ಆ ಅಭಿಮಾನಿಗಳ ಜೊತೆ ನೋಡ್ತಾರೆ ಸರ್. ಅವ್ರು ಯಾವತ್ತಷ್ಟೇ ಮಾತು ತಪ್ಪಲ್ಲ. ಅಭಿಮಾನಿಗಳಿಗೋಸ್ಕರ ಅವ್ರಿರೋದು, ನಾವು ಅವ್ರಿಗೋಸ್ಕರ ನಾವಿರೋದು ಸರ್. ಇವತ್ತಲ್ಲ ಸರ್, ಇನ್ನು 25 ವರ್ಷ ಬಿಟ್ಟು ರಿಲೀಸ್ ಆದ್ರು ಇದೇ ಟ್ರೆಂಡು, ಇದೇ ಹವಾ ಇದ್ದೇ ಸರ್. ಅಭಿಮಾನಿಗಳ ಚಕ್ರವರ್ತಿ ಡಾಕ್ಟರ್ ಉಪೇಂದ್ರ ಅಣ್ಣಂಗೆ ಮತ್ತೆ ಹುಟ್ಟುಹಬ್ಬ ಶುಭಾಶಯಗಳು. ಹುಟ್ಟುಹಬ್ಬದ ಹೇಳ್ದಂಗೆ ಮಾತು ಕೊಟ್ಟಂಗೆ ಅಣ್ಣ ಬಂದು ಅಭಿಮಾನಿಗಳ ಜೊತೆ ಫಿಲಂ ನೋಡಿದರೆ ನಾವೆಲ್ಲ ಚಿಕ್ಕವರು ಅವಾಗ. ಇವತ್ತು ಅಣ್ಣನ ಜೊತೆ ಕುತ್ಕೊಂಡು ಫಿಲಂ ನೋಡಿದೀವಿ, ಅದೇ ಖುಷಿ ಸರ್ ನಮ್ಗೆ. ಆಯ್ತು ರೀ ರಿಲೀಸ್ ನೋಡಿ. ನಾವು ಎಲ್ಲ ಚಿಕ್ಕ ಹುಡುಗರು ಅವಾಗ 99 ಅಲ್ಲಿ. ಇವಾಗ ಅಣ್ಣನ ಜೊತೆ ಫಿಲಂ ನೋಡಿದ್ರಿ, ತುಂಬಾ ಎಮೋಷನಲ್ ಆದ್ರು. ಎಲ್ಲ ಹಂಗೆ ಹೇಳ್ತಾ ಇದ್ರು, ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಅಂತ. ನಾವೆಲ್ಲ ಕೆಳಗಡೆ ಸೆಲೆಬ್ರೇಷನ್ ಅಲ್ಲಿ ಇದ್ರಿ. ಆಮೇಲೆ ಬಂದ್ ನೋಡಿದ್ರಿ. ಆಮೇಲೆ ಈಗ ವೀರೇಶ್ಗೆ ಹೋಗಿದ್ದಾರೆ. ತುಂಬಾ ಖುಷಿ ಆಯ್ತು. ಸಕ್ಕದಾಗಿದೆ ಮೂವಿ. ಪ್ರಿಂಟ್ ಎಲ್ಲ ಸಕ್ಕದಾಗಿ ತೆಗೆದಿದ್ದಾರೆ. ತುಂಬಾ ಖುಷಿ ಆಯ್ತು. ಏನಕ್ಕೆ ಎ ಫಿಲಂ ಉಪೇಂದ್ರ ಫಿಲಂ ಈ ವರ್ಷ ಬಿಟ್ಟಿದ್ದಾರೆ ಅಂದ್ರೆ UI ಫಿಲಂ ಟ್ರೈಲರ್ ಅದು. ಅದಕ್ಕೆ ನೋಡಿ, ಉಪ್ಪೇಣ್ಣ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಕಳಸ ಇದ್ದಂಗೆ. ಅವ್ರು ಏನೇ ಮಾಡೋದು ಡಿಫ್ರೆಂಟ್ ಆಗಿರುತ್ತೆ. ಏನೇ ಮಾಡ್ಲಿ ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸಿನಿಮಾ ನೋಡಿ ನನ್ಗೊಂದು ಹೇಳ್ಬೇಕನ್ನಿಸ್ತಿದೆ. ಜೀವನದಲ್ಲಿ ನಂದು ಯಾವುದು ಶಾಶ್ವತ ಅಲ್ಲ. ನಾನು ನಂದು ಅನ್ನೋದು ಯಾವುದು ಶಾಶ್ವತ ಅಲ್ಲ, ಯಾವುದು ಇಲ್ಲ. ನಿಜವಾಗ್ಲೂ ಎಷ್ಟೋ ಜನ ಹುಡುಗರು ಇವತ್ತು ಲವ್ ಫೇಲರ್ ಆಗಿ ಸಾಯ್ತಾ ಇದ್ದಾರೆ. ಅವ್ರಿಗೆ ಒಂದು ಮಾತು ಹೇಳ್ತೀನಿ, ಪಿಕ್ಚರ್ ನೋಡ್ಬಿಟ್ಟು, ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ. ನಮ್ಗೆ ಎಲ್ಲ ನಂದು ಯಾವ್ದ್ರಿ ನಂದು? ನಾವು ಸತ್ಮೇಲೆ ಯಾವುದು ಬರಲ್ಲ. ನಾವು ಸತ್ಮೇಲೆ ನಾವೇ ಹೋಗ್ಬೇಕು ಮಣ್ಣಿಗೆ. ನಾವು ಸತ್ಮೇಲೆ ಯಾರು ಬರಲ್ಲ, ಯಾವಳು ಬರಲ್ಲ. ದುಡ್ಡು ಮಾಡು, ಜೀವನದಲ್ಲಿ ದುಡ್ಡು ಮಾಡು, ಎಲ್ಲವಳು ಬರ್ತಾಳೆ. ದುಡ್ಡಿಲ್ಲ ಅಂದ್ರೆ ಯಾವಳು ಬರಲ್ಲ. ನಿಜವಾಗ್ಲು ಭಾವನೆಗಳಿಗೆ ಬೆಲೆನೇ ಇಲ್ದಂಗ ಆಗ್ಬಿಟ್ಟಿದೆ ಇವಾಗ. ಭಾವನೆಗಳಿಗೆ ಬೆಲೆನೇ ಇಲ್ಲ. ಒಬ್ಬ ಹುಡುಗನ್ ಲವ್ ಮಾಡೋದು, ಅವನ ಹತ್ರ ದುಡ್ಡಿದ್ದಾಗವರೆಗೂ ಚೆನ್ನಾಗಿರೋದು, ದುಡ್ಡು ಆದ್ಮೇಲೆ ಬಿಟ್ಬಿಟ್ಟು ಹೋಗ್ತಾ ಇರೋದು, ಅದೇ ಟ್ರೆಂಡಿಂಗ್. ಅದು ಎಲ್ಲ ಕೆಲವು ಹುಡುಗಿರು. ಇನ್ನೊಂದಷ್ಟು ಹುಡುಗಿರು ಇದಾರೆ, ಅವನ ಜೊತೆನೆ ಬದಬೇಕು. ಲವ್ ಮಾಡಿದ್ಮೇಲೆ ಅವನ ಜೊತೆನೆ ಇರ್ತಾರೆ, ಅವನ ಜೊತೆನೆ ಚೆನ್ನಾಗಿರ್ತಾರೆ, ಅವನ್ನೇ ಮದ್ವೆ ಆಗ್ತಾರೆ. ಅದು ನಿಜವಾದ ಲವ್. ಅಂತವ್ರಿಗೆ ಹ್ಯಾಂಡ್ಸ್ ಆಫ್ ಹೇಳ್ತೀನಿ, ನಿಜವಾಗ್ಲು ಹೇಳ್ತಿದ್ದೀನಿ. ಉಪ್ಪಿ ಸರ್ ಮಾಡ್ತಾರೆ ಪ್ರತಿಯೊಂದು ಸಿನಿಮಾನು ಏನೋ ಒಂಥರ ಡಿಫ್ರೆಂಟ್ ಕೊಡ್ತಾ ಇರ್ತಾರೆ ಅವ್ರ ಅಭಿಮಾನಿಗಳಿಗೆ. ನನಗೆ ಬಹಳ ಖುಷಿ ಆಯ್ತು. ಅಣ್ಣ, ನನ್ನ ಆಯುಷೆಲ್ಲ ನಿನಗೆ ಕೊಡ್ಲಿ ಅಣ್ಣ. ಇನ್ನೂ ಈ ತರ ಸಿನಿಮಾಗಳು ಬಿಡ್ತಾ ಇರ್ರಿ. ಬಹಳ ಖುಷಿ ಆಯ್ತು. ಬಟ್ ಆ ಸಿನಿಮಾ ನೋಡೋ ಒಂದು ಮಾತು ಹೇಳ್ತೀನಿ ಬ್ರದರ್. ಸಾಯ್ತಿರೋ ಪ್ರತಿ ಹುಡುಗರಿಗೂ ಯಾವುದು ಶಾಶ್ವತ, ಯಾವುದು ನಿಂದಲ್ಲ. ಪ್ರಪಂಚ ಯಾವುದು ನಿಂದಲ್ಲ. ನೀನ್ ಸತ್ತ ಮೇಲೆ ಯಾವುದು ಬರಲ್ಲ, ಜೊತೆಲಿ ಯಾವುದು ಬರಲ್ಲ. ನಿನಗೋಸ್ಕರ ಬದುಕು, ನಿನ್ನವ್ರಿಗೋಸ್ಕರ ಬದುಕು, ಯಾರಿಗೋಸ್ಕರನು ಬದುಕಬೇಡ. ನೀನ್ ಸತ್ತಾಗ ಯಾವಳು ಬರಲ್ಲ. ನೀನ್ ಸತ್ತಾಗ ನೀನೇ ಸಾಯ್ಬೇಕು. ಜೊತೆಗ ಬರೋರು 4 ಜನ ಫ್ರೆಂಡ್ಸ್ ಅಷ್ಟೇ, ಯಾವಳು ಬರಲ್ಲ. ನಿಜವಾಗ್ಲು ಬಂದ್ ಸಿನಿಮಾ ನೋಡಿ, ಖುಷಿ ಆಯ್ತು.